ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮತ್ತು ವಿಜಯ್ ಬರೋ ದಿವಸ ಆವತ್ತು ನಮ್ಮನ್ನು ಕರೆದಿಲ್ಲ. ಇವರಿಬ್ಬರು ಎಲ್ಲಿ ಹೇಗೆ ಗೋಪ್ಯವಾಗಿ ಮಾತಾಡ್ತಾರ, ಬರೀ ಕಿವಿಲಿ ಮಾತಾಡ್ತಾರ ಅಥವಾ ಏನು ಮಾತಾ ನಮ್ಗೇನು ಗೊತ್ತಿಲ್ಲ. ಅದಕ್ಕೂ ನಮ್ಮನ್ನು ಕರೆದಿಲ್ಲ. ನಾನು ಹೇಳ್ತಾ ಇದ್ದೀವಿ, ಇವತ್ತು ಇಡೀ ನಮ್ಮ ಒಕ್ಕೂಟದ ಎಲ್ಲರೂ, ಇಡೀ ಕರ್ನಾಟಕದ ಜನ, ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕ ಬರೋಕ್ಕೆ ಮುಂಚೆ ತಮಿಳುನಾಡಿನಲ್ಲಿ ನಾವು ಸದ್ಯಕ್ಕೆ ಕರ್ನಾಟಕ ರಾಜ್ಯ ಕಣ್ಣೀರಲ್ಲಿದ್ದಾರೆ, ನಾವು ನೀರಿಗಾಗಿ ಒತ್ತಾಯ ಮಾಡೋದಿಲ್ಲ, ಪ್ರೀತಿಯಿಂದ ಈ ಮಾತನ್ನ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಹೇಳ್ಬಿಟ್ಟು ಹೋಗೋದಕ್ಕೆ ನಾನು ವಿಮಾನದಲ್ಲಿ ಬರ್ತೀವಿ ಅಂದರೆ ಪ್ರೀತಿಯಿಂದ ನಾವು ಸ್ವಾಗತಿಸ್ತೀವಿ. ಇಲ್ಲ, ಏರ್ಪೋರ್ಟ್ ವಿಮಾನ ನಿಲ್ದಾಣ ಮುತ್ತಿಗೆ 3ನೇ ತಾರೀಕು ಯಾವ ಕಾರಣಕ್ಕೂ ವಿಜಯ್ ಅವ್ರ ಬಗ್ಗೆ ಒಳ್ಳೆ ಗೌರವ ಇದೆ, ಒಳ್ಳೆ ವ್ಯಕ್ತಿ. ಆದರೆ ಈ ವಿಚಾರದಲ್ಲಿ ಬರೋದಾದರೆ ನೀರು ಬೇಡ ಅಂತ ಹೇಳಿ ತಮಿಳುನಾಡಿನಲ್ಲಿ ತೀರ್ಮಾನ ಮಾಡಿ ಕರ್ನಾಟಕ ಬರಲಿ, ನಮ್ದೇರೆ ಬೆಂತಿಲ್ಲ, ಏನೂ ಇಲ್ಲದೆ ನಾವಿಲ್ಲಿ ನೋವಿನಲ್ಲಿರುವಾಗ, ಸಮಾಧಿಯ ಮುಂದೆ ಅಳ್ತಾ ಇರುವಾಗ ಏನು ಬರೋದು? ನೀವು ಬರಬೇಡಿ. ಬರೋದಾದರೆ ನೀವು ತೀರ್ಮಾನ ಮಾಡಿ ನಮಗೆ ನೀರು, ನೀವು ತೊಂದರೆಲಿದ್ದಿರಲಿ, ನಾವು ನೀರು ಬಿಡೋದು ಬೇಕಾಗಿಲ್ಲ, ಮುಂದೆ ನೀವು ಬಿಡೋರಿ. ಇದೇ ರೀತಿ ಇನ್ನು ಮುಂದೆ ಮಾತುಕತೆನೇ ಆಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಬಂದರೆ ವಿಜಯ್ ನಿಜವಾಗ್ಲೂ ಇದೊಂದು ಆದರ್ಶ ಆಗುತ್ತೆ. ಅದನ್ನು ಬಿಟ್ಟು ಏನೂ ಮಾತಾಡದೆ ಬೆಂಗಳೂರಿಗೆ ಬರೋದಾದರೆ ಬೇಕಾಗಿಲ್ಲ, ನಿಮ್ಮ ಬರುವಿಕೆ ಬೇಕಾಗಿಲ್ಲ. ಇಡೀ ಸಮಗ್ರ ನಾಡಿನ ಕರ್ನಾಟಕದ ಸಮಗ್ರ ಕನ್ನಡಿಗರು ಕೆಂಪೇಗೌಡ ವಿಮಾನ ನಿಲ್ದಾಣವನ್ನ ಮುದ್ದೆ ಹಾಕ್ತೀವಿ. ಇದು ಭದ್ರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅವರು ಯಾವ ರೀತಿ ಯಾರು ಬರಲಿ, ಹೆಲಿಕಾಪ್ಟರ್ ಬಂದು ಬೇಕಾದ್ರೆ ಅವರು DK ಶಿವಕುಮಾರ್ ಮೇಲೆ ಇಳ್ಕೊಳ್ಳಿ, ನಮಗೆ ಅಭ್ಯಂತರ ಇಲ್ಲ. ಏರ್ಪೋರ್ಟ್ ಬಂದಾಗ ನಾವು ಏರ್ಪೋರ್ಟ್ಗೆ ಹೋಗ್ತೀವಿ, ನುಗ್ತೀವಿ. ಈ ಸರ್ಕಾರ ನಮ್ಮನ್ನು ಬಂಧಿಸಿ ಜೈಲಿಗೆ ಹಾಕ್ತೀರಾ ಆಗಿ, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ನಮ್ಮ ಹೋರಾಟ ನಿಮಗೆ ನಾನು ಹೇಳ್ತೀನಿ, ಬರೀ ಕಡಲೆಕಾಯಿ ತಿನ್ನಕ್ಕೆ ನಾವು ಕರೆದಿಲ್ಲ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ತೀರ್ಪನ್ನು ತೀವ್ರವಾಗಿ ತಿರಸ್ಕರಿಸುತ್ತೇವೆ. ನಮಗೆ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡುವ ಪ್ರಶ್ನೆ ಇಲ್ಲ. ಮೇಕೆದಾಟು ಯೋಜನೆ ಆಗಲೇಬೇಕು. ಮಹದಾಯಿ ಕಳಸಾ ಬಂಡೂರಿ ಕಾರ್ಯಗತ ಆಗಬೇಕು. ಬೆಳಗಾವಿ ಉಳಿಯಲೇಬೇಕು. MES ನಿಷೇಧ ಮಾಡಬೇಕು. ಗಡಿನಾಡು ಬೆಳಗಾವಿ ಅಭಿವೃದ್ಧಿ ಆಗಬೇಕು. ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ನೀಡಬೇಕು. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಹಾಲುಮಟ್ಟಿ ಜಲಾಶಯ ಎತ್ತರ ಆಗಬೇಕು. ಕನ್ನಡದಲ್ಲೇ ನಾಮಫಲಕ ಇರಬೇಕು. ಕರ್ನಾಟಕದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು. ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳ ಬಹಿಷ್ಕಾರ ಆಗಬೇಕು. ಹಿಂದಿ ಬೇಡವೇ ಬೇಡ. ಬಿಡದಿ ನಮ್ಮ ನಾನು ನಾಡಿನ ಜನತೆಗೆ ಸಮಗ್ರ ಕನ್ನಡಿಗರಿಗೆ ಹೇಳ್ತೀನಿ, ವಟಾಳ್ ನಾಗರಾಜ್ ಅವರು ಪ್ರತಿ ಸಾರಿನೂ ಬಂದು ಕರೆದ್ಬಿಡ್ತಾರೆ. ಬಾಯಿ ಚೌಕಲಿಗೆ ಏನು ನನ್ನ ಹೋರಾಟದ ಬಗ್ಗೆ
ಯಾರಿಗಾದರೂ ಹಿನ್ನೆಲೆ ಇದ್ದರೆ ಎಂತೆಂಥವರು ಕೆ ಸಿ ರೆಡ್ಡಿಯವರು, ಹನುಮಂತಯ್ಯನವರು, ನಿಜಲಿಂಗಪ್ಪನವರು, ಎಂತೆಂಥವರು ನನ್ನನ್ನು ಗೌರವ ಪ್ರೀತಿಯಿಂದ ನೋಡಿದರೆ. ಈಗ ಕೆಲವರು ಚಪಲ ಅಂತಾರಲ್ಲ, ಹೇಗೆ ಚಪಲ ಅಂದ್ರೆ ಏನು ಸುಕುಮಾರ್? ಚಟ ಅಂದ್ರೆ ಏನು? ಅಭ್ಯಾಸ ಅಂದ್ರೆ ಏನು? ಆಯ್ತಾ? ಈ ಥರ ಮಾಡು. ನಾನು ಹೇಳ್ತೀನಿ, ಚಟ ಅಲ್ಲ, ನಿಜ. ನನಗೆ 67ರಲ್ಲಿ ನಿಜಲಿಂಗಪ್ಪನವರು ಡೆಪ್ಟಿ ಮಿನಿಸ್ಟರ್ ಮಾಡ್ತೀನಿ ಅಂದರು. ಆಗಲಿ ನನಗೆ 25 ವರ್ಷ, ನಾನು ಒಳಗಡೆ ಅಸೆಂಬ್ಲಿ ಮೆಂಬರು. ತಮಗೆ ಹೇಳ್ತೀನಿ, ನಾನು ಬಂದ 25ನೇ ವರ್ಷದಲ್ಲಿ ಪಿ ವಿ ಗಿರಿ ರಾಜ್ಯಪಾಲರು, ಕೋಡಿಹಳ್ಳಿ ಪಿ ವಿ ಗಿರಿ ರಾಜ್ಯಪಾಲರು ಜಂಟಿ ಅಧಿವೇಶನ, ನಾನು ಒಳಗಡೆ ನಿಜಲಿಂಗಪ್ಪನವರ ಸರ್ಕಾರವನ್ನು ವಜಾ ಮಾಡಬೇಕು ಅಂತೇಳಿ ಆಗ 25 ವರ್ಷ ನಾನು ಆಗಲೇ ಕೂಗಿದೆ. ನಿಜಲಿಂಗಪ್ಪನವರು ಹೊರಗಡೆ ಬಂದು ನನ್ನ ವಿರುದ್ಧ ಕೂಗಿದ್ರು ಚಿಂತೆ ಇಲ್ಲ, ಈ ಧೈರ್ಯಕ್ಕೆ ಹೋಗ್ತೇ ಅಂತ ಅಂದ್ಬಿಟ್ಟು ಶಬಾಷಿಗೆ ಕೊಟ್ಟರು. ಆವತ್ತು ನಾನೇನಾದರೂ ಉಪ ಮಂತ್ರಿಗೆ ಒಪ್ಪಿದರೆ, ನಾನು ನೀವು ಒಪ್ಪೋದು ಬಿಡೋದು ವಿಚಾರವೇ, ನಾನು ಮುಖ್ಯಮಂತ್ರಿ